ಏನು ಇವತ್ತು ಧಾರವಾಡ 71 ಕ್ಷೇತ್ರದ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಒಂದು ಬೇಲನ್ನು ನೀಡಿದೆ. ಅದು ಧಾರವಾಡಕ್ಕೆ ಒಂದು ಹೋಗುವ ಹಾಗೆ, ಅದಕ್ಕೋಸ್ಕರ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ಧಾರವಾಡ ಕ್ಷೇತ್ರದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಏನು ಷಡ್ಯಂತ್ರದ ಮೂಲಕ ಈ ಒಂದು ಕೇಸಿನಲ್ಲಿ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನು ಸಿಲುಕಿಸಿ ರಾಜಕೀಯವಾಗಿ ಹತ್ತಿಕ್ಕುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಾರ್ಹ ಒಂದು ವಿಷಯವನ್ನು ಪರಿಗಣಿಸಿ ಇವತ್ತು ನಮಗೆ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಬೇಲ್ ರಿಲೀಫ್ ನೀಡಲಾಗಿದೆ. ಅದಕ್ಕೋಸ್ಕರವಾಗಿ ಆ ಒಂದು ನ್ಯಾಯಾಲಯ ವ್ಯವಸ್ಥೆಗೆ ನಮ್ಮ ಧಾರವಾಡ 71 ಕ್ಷೇತ್ರದ ಪರವಾಗಿ ಮತ್ತು ಕರ್ನಾಟಕದ ವಿನಯ್ ಕುಲಕರ್ಣಿ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಏನು ಷಡ್ಯಂತ್ರವನ್ನು ಮಾಡಿ ವಿನಯ್ ಕುಲಕರ್ಣಿ ಅವರನ್ನ ಈ ಒಂದು ಕೇಸಿನಲ್ಲಿ ಸಿಲುಕಿಸಲಾಗಿದೆ, ಅಂತ ವ್ಯವಸ್ಥೆಯನ್ನು ಮಾಡಿದಂತ ಯಾವೊಬ್ಬ ನಾಯಕರನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ರಾಜಕೀಯವಾಗಿ ಅವರನ್ನು ಸೋಲಿಸುವಂತ ಕೆಲಸವನ್ನು ಇಡೀ ಧಾರವಾಡ ಜಿಲ್ಲಾ ಮಾಡ್ತದೆ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲು ಇಚ್ಛಾ ಪಡಿಸ್ತೇನೆ. ಇವತ್ತಿನ ದಿವಸ ನಮ್ಮ ಹೈಕೋರ್ಟ್ ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬರಿಗೆ ಒಂದು ಶಿಕ್ಷೆ ಪ್ರಕಟವಾದಂತ ತೀರ್ಪಿಗೆ ತಡೆಯಾಜ್ಞೆ ನೀಡಿ ಇವತ್ತಿನ ದಿವಸ ನಮ್ಮ ವಿನಯ್ ಕುಲಕರ್ಣಿಯವ್ರನ್ನ ಧಾರವಾಡಕ್ಕೆ ಪ್ರವೇಶ ಕೊಟ್ಟಂತ ಕೋರ್ಟ್ಗೆ ನಾವೆಲ್ಲರೂ ಕೂಡ ನಾವು ನ್ಯಾಯಾಲಯದ ಅಂದ್ರೆ ನ್ಯಾಯ ಇದೆ ಅನ್ನೋದು ಇವತ್ತು ಸಾಬೀತಾಗಿದೆ. ಸತ್ಯಕ್ಕೆ ಜಯ ಸಿಕ್ಕಿ ಸಿಗುತ್ತದೆ, ನ್ಯಾಯಕ್ಕೆ ಜಯ ಸಿಕ್ಕಿ ಸಿಗುತ್ತದೆ ಅಂತ ಹೇಳಿ ಇವತ್ತು ವಿನಯ್ ಕುಲಕರ್ಣಿ ಸಾಹೇಬ್ರ ಒಂದು ಕೇಸ್ ನಲ್ಲಿ ನಮ್ಗೆ ಅದು ಸತ್ಯ ಅನ್ಸಿದೆ. ಇಷ್ಟೇ ಹೇಳ್ತೇನೆ, ಷಡ್ಯಂತ್ರಗಳೇ ನೀವ್ ಎಷ್ಟೇ ಷಡ್ಯಂತ್ರ ಮಾಡ್ರಿ ಸತ್ಯಕ್ಕೆ ಒಂದಿಲ್ಲ ಒಂದ್ ದಿವ್ಸ ಜಯ ಸಿಕ್ಕಿ ಸಿಗ್ತದೆ. ಇವತ್ತು ಜಯ ಸಿಗ್ತದೆ. ನಾವೆಲ್ಲರೂ ಧಾರವಾಡ ಜಿಲ್ಲೆ ಎಲ್ಲ ಜನತೆ ವಿನಯ್ ಕುಲಕರ್ಣಿ ಅವರ ಕುಟುಂಬದ ಪರವಾಗಿರ್ತೇವೆ ಅಂತ ಹೇಳಿ ಈ ಮೂಲಕ ಒಂದು ವಿನಂತಿಯನ್ನು ಮಾಡ್ಕೊಂತೇವೆ. ಕರ್ನಾಟಕ ಹೈಕೋರ್ಟ್ ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೆ ದೊಡ್ಡ ರಿಲೀಫ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೇಕು. ಯಾಕಂದ್ರ 2019ರಿಂದ ವಿನಯ್ ಕುಲಕರ್ಣಿ ಅವರು ಧಾರವಾಡಕ್ಕೆ ಬರೋಕ್ ಆಗಿರ್ಲಿಲ್ಲ. ರಾಜಕೀಯ ಷಡ್ಯಂತ್ರ ಮತ್ತು ದುರುದ್ದೇಶದಿಂದ ಅವ್ರನ್ನ ಧಾರವಾಡ ಹೊರಗಿಟ್ಟಿದ್ರು. ಆದ್ರ ವಿನಯ್ ಕುಲಕರ್ಣಿ ಅವರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಯಾಕಂದ್ರ ಕ್ಷೇತ್ರ ಶಾಸಕರಾಗಿದ್ರು. ಆದ್ರ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿತ್ತು. ಅವತ್ತು ಕೂಡ ಅಭಿಮಾನಿಗಳು, ಕಾರ್ಯಕರ್ತರು, ಕುಟುಂಬ ವರ್ಗ ಅದನ್ನ ಸ್ವಾಗತ ಮಾಡಿತ್ತು. ಅದರಂತೆ ಇವತ್ತು ಮಾನ್ಯ ಹೈಕೋರ್ಟ್ ದ್ವಿಸದಸ್ಯ ಪೀಠ ಏನು ಅವರಿಗೆ ಅವ್ರ ಕೇಸಿಗೆ ಏನು ಸ್ಟೇ ಕೊಟ್ಟಿದೆ ಮತ್ತು ಅವ್ರಿಗೆ ಜಾಮೀನನ್ನ ಕೊಟ್ಟಿದೆ. ಇದು ವಿನಯ್ ಕುಲಕರ್ಣಿ ಅವ್ರ ರಾಜಕೀಯದಲ್ಲಿ ಬಹುದೊಡ್ಡ ತಿರುವನ್ನು ಪಡೆಯುತ್ತದ. ಮುಂದಿನ ದಿನಮಾನದೊಳಗ ವಿನಯ್ ಕುಲಕರ್ಣಿ ಅವರು ರಾಜಕೀಯವಾಗಿ ಮತ್ತು ಈ ಧಾರವಾಡ ಅಭಿವೃದ್ಧಿಯನ್ನು ಪಡಿಸುವಲ್ಲಿ ಹೆಚ್ಚಿನ ಶಕ್ತಿಯನ್ನು ವಹಿಸೋದ್ರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ದೊಡ್ಡ ಸ್ಥಾನಕ್ಕೆ ಅವ್ರು ಹೋಲಿಕ್ಕೆ ಇದೊಂದು ದೊಡ್ಡ ತಿರುವು ಅಂತ ನಾನು ನಿಮಗೆ ಹೇಳ್ತೇನೆ.